ಮೊದಲ ಸ್ಟೋರಿಯಲ್ಲಿ ಮಹಾಯುದ್ಧ ಒಂದು ಹಂತಕ್ಕೆ ಬಂದು ನಿಂತಿದೆ. ಒಂದಷ್ಟು ಫುಲ್ ಸ್ಟಾಪ್ ಬಿದ್ದಿರುವಂತಹ ಕೆಲಸ ಆಗಿದೆ. ಬರೋಬ್ಬರಿ 40 ದಿನಗಳ ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬರೋಬ್ಬರಿ 40 ದಿನಗಳ ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ. 15 ದಿನಗಳ ಕದನ ವಿರಾಮ ಘೋಷಣೆಯಾಗಿದೆ. ನಾಡಿದ್ದು ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಲಿದ್ದು ಅಲ್ಲಿನ ರಿಸಲ್ಟ್ ಮೇಲೆ ಎಲ್ಲವೂ ನಿಂತಿದೆ. ಮಧ್ಯಪ್ರಾಚ್ಯ ಯುದ್ಧ ನಿಲ್ಲಿಸಲು 5 ದೇಶಗಳಿಂದ ಸಂಧಾನ ಸೂತ್ರ ಹೆಣೆಯಲಾಗಿತ್ತು. ಪಾಕಿಸ್ತಾನ, ಸೌದಿ ಅರೇಬಿಯಾ, ಟರ್ಕಿ, ಈಜಿಪ್ಟ್, ಚೀನಾ ನೇತೃತ್ವ ವಹಿಸಿದ್ದವು. ಇರಾನ್ನ ಷರತ್ತುಗಳ ಬಗ್ಗೆ ಅಮೆರಿಕಾಗೆ ಮನವರಿಕೆ ಮಾಡಿ ಸಂಧಾನಕ್ಕೆ ಒಪ್ಪಿಸಲಾಗಿದೆ. ಬೆಳಗ್ಗೆ 5 ಗಂಟೆಯ ಡೆಡ್ಲೈನ್ ಕೊಟ್ಟಿದ್ದ ಟ್ರಂಪ್ ಅದಕ್ಕೂ ಮುನ್ನವೇ ಕದನ ವಿರಾಮ ಘೋಷಿಸಿದ್ರು. ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿದ್ರು. ಪಾಕಿಸ್ತಾನದ ಪಿಎಂ ಶಹಬಾಜ್ ಶರೀಫ್ ಹಾಗೂ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರೊಂದಿಗೆ ನಡೆದ ಮಾತುಕತೆಯ ಆಧಾರದ ಮೇಲೆ ಇರಾನ್ ಮೇಲೆ ನಡೆಯಲಿದ್ದ ದಾಳಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲು ನಾನು ಒಪ್ಪಿಕೊಂಡಿದ್ದೇನೆ. ನಾವು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನ ಪಡೆದಿದ್ದೇವೆ. ಆ 10 ಅಂಶಗಳು ಚರ್ಚಿಸಲು ಸೂಕ್ತವಾಗಿದೆ. ಇರಾನ್ ತಕ್ಷಣವೇ ಹರ್ಮುಜ್ ಕಣಿವೆಯನ್ನ ಸಂಪೂರ್ಣವಾಗಿ ಮತ್ತು ಸುರಕ್ಷಿತವಾಗಿ ತೆರೆಯುವ ಷರತ್ತಿನಡಿ 2 ವಾರಗಳ ಕಾಲ ಕದನ ವಿರಾಮ ಘೋಷಿಸಲಾಗಿದೆ. ನಾವು ಇರಾನ್ನಲ್ಲಿ ಎಲ್ಲಾ ಗುರಿಗಳನ್ನು ಸಾಧಿಸಿದ್ದೇವೆ. ಈ ಅವಧಿಯಲ್ಲಿ ದೀರ್ಘಕಾಲೀನ ಶಾಂತಿ ಒಪ್ಪಂದವನ್ನು ಅಂತಿಮಗೊಳಿಸುವ ಪ್ರಯತ್ನಗಳೂ ನಡೆಯಲಿವೆ. ದಿನ ಬರೋಬ್ಬರಿ 40 ದಿನ ನೀನಾ ನಾನಾ ನೋಡೇ ಬಿಡೋಣ ಅಂತ ಜಗಜಟ್ಟಿಗಳ ಥರ ತೊಡೆತಟ್ಟಿ ಯುದ್ಧ ಶುರು ಮಾಡಿದ್ರು. ನ್ಯೂಕ್ಲಿಯರ್ ಬಾಂಬ್ ಹಾಕೋ ಲೆವೆಲ್ಗೂ ಕೊಲ್ಲಿ ಯುದ್ಧ ಹೋಗಿತ್ತು. ಇರಾನ್ ನಾಗರಿಕತೆಯನ್ನೇ ಅಳಿಸಿ ಹಾಕ್ತೀನಿ ಅಂತ ಟ್ರಂಪ್ ಹೇಳಿದಾಗಲೂ ಇರಾನ್ ಕಚ್ಚೆ ಕಟ್ಟಿರಲಿಲ್ಲ. ಕೊನೆಗೆ ಅಮೆರಿಕಾದವರೇ ಬೆನ್ನು ಬಗ್ಗಿಸಿದ ಮೇಲೆ ಕೊನೆ ಕ್ಷಣದಲ್ಲಿ ಕದನ ವಿರಾಮಕ್ಕೆ ಇರಾನ್ ತಥಾಸ್ತು ಅಂತ ಹೇಳಿದೆ. ಯುದ್ಧ ನಿಂತಿಲ್ಲ. ಆದ್ರೆ ಈಗ ನಡೆಯುತ್ತಿರೋ ಯುದ್ಧ 2 ವಾರಗಳ ಮುಂದೂಡಿಕೆಯಾಗಿದೆ ಅಷ್ಟೇ. ಈ 15 ದಿನದೊಳಗೆ ಇರಾನ್ ಷರತ್ತುಗಳಿಗೆ ಅಮೆರಿಕ ಬಗ್ಗದೆ ಹೋದ್ರೆ ಮತ್ತೆ ಯುದ್ಧ ಮಾಡ್ತೀವಿ ಅಂತ ಇರಾನ್ ಕಡ್ಡಿ ತುಂಡಾದಂತೆ ಹೇಳಿದೆ. ಈ ಸಲ ಇಸ್ರೇಲ್ ನೆಲವನ್ನ ನಾವು ಸರ್ವನಾಶ ಮಾಡ್ತೀವಿ ಹುಷಾರಂತಾನು ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಈಗ ಅಮೆರಿಕ ಮುಂದಿರೋದು ಒಂದೇ ದಾರಿ, ಇರಾನ್ನ 10 ಷರತ್ತುಗಳನ್ನ ಪೂರೈಸಬೇಕು. ಹರ್ಮುಜ್ ಜಲಮಾರ್ಗ ನಮ್ಮ ಹತೋಟಿಯಲ್ಲೇ ಇರುತ್ತೆ. ಹಡಗುಗಳಿಗೆ ಟೋಲ್ ಹಾಕ್ತೀವಿ, ಎಲ್ಲರೂ ಕಟ್ಟಲೇಬೇಕು. ಇರಾನ್ ಸುತ್ತಲಿರುವ ಸೇನೆಯನ್ನ ವಾಪಸ್ ಕರೆಸ್ಕೊಳ್ಬೇಕು. ಪರಮಾಣು ಶಕ್ತಿ ವಿರುದ್ಧದ ನಿರ್ಣಯಗಳನ್ನ IAEAನಲ್ಲಿ ರದ್ದು ಮಾಡಬೇಕು. UNSCಯಲ್ಲಿ ಇರಾನ್ ನಿರ್ಣಯಗಳಿಗೆ ಅನುಮೋದಿಸಬೇಕು. ಯುದ್ಧದಿಂದ ಆಗಿರೋ ಎಲ್ಲಾ ನಷ್ಟವನ್ನ ಅಮೆರಿಕ ಕಟ್ಟಿಕೊಡಬೇಕು. ಅಮೆರಿಕ ವಿಧಿಸಿರುವ ಆರ್ಥಿಕ ನಿರ್ಬಂಧಗಳು ರದ್ದು ಮಾಡಬೇಕು. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ಎಲ್ಲ ದಾಳಿಗಳನ್ನು ನಿಲ್ಲಿಸಬೇಕು. ವಿದೇಶದಲ್ಲಿರುವ ಇರಾನ್ನ ಎಲ್ಲ ಆಸ್ತಿಗಳನ್ನ ಮುಕ್ತಗೊಳಿಸಬೇಕು. ಇರಾನ್ ವಿಷಯದಲ್ಲಿ ಮತ್ತೆ ಯಾರೂ ಮೂಗು ತೂರಿಸಬಾರದು ಎಂಬೆಲ್ಲ ಷರತ್ತುಗಳನ್ನ ಇರಾನ್ ಹಾಕಿದೆ. ಕದನ ವಿರಾಮದ ಬಳಿಕ ಸೋಲು ಗೆಲುವಿನ ಕ್ರೆಡಿಟ್ ವಾರ್ ಶುರುವಾಗಿದೆ. ಗೆದ್ದಿದ್ದು ಅಮೆರಿಕಾನ, ಇಸ್ರೇಲ, ಇರಾನ ಅಥವಾ ಪಾಕಿಸ್ತಾನನ ಎಂಬ ಚರ್ಚೆಗಳೂ ನಡೆದಿವೆ. ಕದನ ಕಣದಲ್ಲಿಲ್ಲದಿದ್ದರೂ ಮಧ್ಯಸ್ಥಿಕೆ ವಹಿಸಿದ್ದ ಪಾಕ್ನಿಂದಲೂ ಕ್ರೆಡಿಟ್ ವಾರ್ ಜೋರಾಗಿದೆ. ಈ ಯುದ್ಧದಲ್ಲೇ ನಮಗೆ ಸಂಪೂರ್ಣ ಜಯ ಅಂತ ಅಮೆರಿಕ ಹೇಳಿಕೊಂಡ್ರೆ ಇರಾನ್ ಶಕ್ತಿ ಮುಂದೆ ಟ್ರಂಪ್ ಮಂಡಿಯೂರಿದ್ದಾರೆ ಎಂದಿದೆ ಇರಾನ್. ಸರ್ವೋಚ್ಚ ಅಧಿಕಾರಿ ಅಲಿ ಖಮೇನಿ ಹತ್ಯೆಯನ್ನ ಅಮೆರಿಕ ಸಮರ್ಥಿಸಿಕೊಂಡ್ರೆ ಟ್ರಂಪ್ ಸರ್ವಾಧಿಕಾರಿ ನೀತಿ ಸರ್ವನಾಶವಾಗಿದೆ ಅಂತಿದೆ ಇರಾನ್. ಹಾಗೆ ಇರಾನ್ನ ಶಿಲಾಯುಗದ ಬಂಧಕ್ಕೆ ಮುಕ್ತಿ ಅಂತ ಅಮೆರಿಕ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಗತವೈಭವ ಮರುಕಳಿಸುತ್ತೆ ಅಂತ ಸೆಡ್ಡು ಹೊಡೆದಿದೆ ಇರಾನ್. ಇರಾನ್ನ ಅಣ್ವಸ್ತ್ರ ಶಕ್ತಿ ಕುಸಿತ ಅನ್ನೋದು ಅಮೆರಿಕ ವಾದ. ಆದರೆ ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಇಮೇಜ್ಗೆ ಮುಖಭಂಗ ಆಗಿದೆ ಅನ್ನೋದು ಇರಾನ್ ವಾದ. ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ನಾಶ ಮಾಡಿದ್ದೇವೆ ಎಂದು ಅಮೆರಿಕ ಹೆಮ್ಮೆಯಿಂದ ಹೇಳ್ಕೊಳ್ತಿದೆ. ಆದರೆ ತೈಲ ಬಿಕ್ಕಟ್ಟಿನ ಸೃಷ್ಟಿಗೆ ಆಸ್ಪದ ಇಲ್ಲ ಅಂತಿದೆ ಇರಾನ್. ಹರ್ಮುಜ್ ಜಲಸಂಧಿ ಓಪನ್ ಮಾಡಿಸಿದ್ದೇವೆ ಎಂದು ಅಮೆರಿಕಾಗೆ ಸುಂಕ ಕಟ್ಟದೆ ಹರ್ಮುಜ್ ದಾಟುವಂತಿಲ್ಲ ಎಂದು ಸೆಡ್ಡು ಹೊಡೆದಿದೆ ಇರಾನ್. ಅದಷ್ಟೇ ಅಲ್ಲ,
ಇರಾನ್ ಸಾಮ್ರಾಜ್ಯಶಾಹಿತನಕ್ಕೆ ಪೆಟ್ಟು ಅಂತ ಅಮೆರಿಕ ಹೇಳ್ಕೊಂಡ್ರೆ ಅಮೆರಿಕಾಗೆ ಶರಣಾಗಿಲ್ಲ ಎಂಬ ಸಂದೇಶ ರವಾನಿಸಿದೆ ಇರಾನ್. ಯುದ್ಧವೇನೋ ನಿಂತಿದೆ, ಆದರೆ ಆ ಯುದ್ಧ ಸೋತಿದ್ಯಾರು ಗೆದ್ದಿದ್ಯಾರು ಎಂಬೆಲ್ಲ ವಿಶ್ಲೇಷಣೆಗಳು ಜಾಗತಿಕ ಮಟ್ಟದಲ್ಲಿ ನಡೆದಿವೆ. ಒಂದು ಹಂತದಲ್ಲಿ ಇದು ಅಮೆರಿಕದ್ದೇ ಸೋಲು ಎಂಬ ಅಪವಾದಗಳೇ ಹೆಚ್ಚಾಗಿವೆ. ಯಾಕೆಂದ್ರೆ ಹರ್ಮುಜ್ ವಶಕ್ಕೆ ಪಡೆಯಲು ಸಾಧ್ಯವಾಗಲಿಲ್ಲ, ಖಮೇನಿ ಸಾಮ್ರಾಜ್ಯ ನಾಶದ ಶಪಥ ಈಡೇರಲಿಲ್ಲ, ಯುರೇನಿಯಂ ಮೇಲಿನ ಹಿಡಿತ ಕನಸಾಗೇ ಉಳಿಯಿತು, ನ್ಯಾಟೋ ರಾಷ್ಟ್ರಗಳು ಸಹಾಯಕ್ಕೆ ಬರಲಿಲ್ಲ, ಅಮೆರಿಕಾದ ಬಲಿಷ್ಠ F-35, F-15 ಯುದ್ಧ ವಿಮಾನಗಳು ಧ್ವಂಸವಾಗಿವೆ, ಅಮೆರಿಕ ಶಸ್ತ್ರಾಸ್ತ್ರಗಳ ಖರೀದಿಗೆ ಜಾಗತಿಕ ರಾಷ್ಟ್ರಗಳು ಆಸಕ್ತಿ ತೋರುತ್ತಿಲ್ಲ, ಟ್ರಂಪ್ ವಿರುದ್ಧ ಸ್ವದೇಶದಲ್ಲೇ ನೋ ಕಿಂಗ್ಸ್ ಹೋರಾಟ ತೀವ್ರಗೊಂಡಿದೆ, ಅಮೆರಿಕಾವೇ ಒಪ್ಪಿಕೊಂಡಿರುವ ಕದನ ವಿರಾಮ ಸೂತ್ರ ಹೆಣೆದಿದ್ದೆ ಇರಾನ್. ಹೀಗಾಗಿ ಇರಾನ್ ಒಂದು ಕೈ ಮುಂದಿದೆ ಎಂಬುದು ವಿಶ್ಲೇಷಕರ ವಾದ. ಇಲ್ಲಿ ಇದು ಅಮೆರಿಕಗೆ ಒಂದು ದೊಡ್ಡ ಸೂಪರ್ ಪವರ್ ಅಂತ ಏನು ಘಮಂಡ್ ಏನು ಇತ್ತಲ್ಲ, ಅದು ಏನು ಅದಕ್ಕೆ ಧಕ್ಕೆ ಬಂದಿದೆ. ಯಾಕಂತಂದ್ರೆ ಬಟ್ ಟೋಟಲಿ ಒಂದು 12 ಹಿಡಿದು 16ವರೆಗೆ ಏನಪ್ಪಾ ಅಂದ್ರೆ ಅವ್ರದ್ದು ಏರ್ಕ್ರಾಫ್ಟ್ಸ್ ಎಲ್ಲ ಕೆಟಗರಿಯಲ್ಲಿ ಹಾಳಾಗಿದೆ. ಆರ್ಮ್ಸ್ ರೇಸ್ ನಲ್ಲಿ ಎಲ್ಲ ಬೇರೆ ದೇಶಗಳಲ್ಲಿ ವೆಪನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಏನಿರ್ತದಲ್ಲ, ಈಗ ಏನಂತಂದ್ರೆ ಅದರಲ್ಲಿ ದೊಡ್ಡ ತಂದು ಅಮೆರಿಕದ ಸೂಪರ್ ಪವರ್ಗೆ ಅಷ್ಟೇ ಪೆಟ್ಟು ಬಿದ್ದಿಲ್ಲ, ಇದು ಆರ್ಮ್ಸ್ ಮಾರ್ಕೆಟ್ ಆರ್ಮ್ಸ್ ಡೀಲರ್ಸ್ ಏನತ್ತಲ್ಲ ಅವ್ರಿಗಿನ ದೊಡ್ಡ ಪೆಟ್ಟಿದೆ. ಇದೇ ಒಂದು ವಾರದ ಹಿಂದೆ ಏನಂದಿದ್ರು, ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನು ಕೊಟ್ಬಿಟ್ವಪ್ಪ, ನೀವ್ ಹೆಂಗೆ ಟ್ರೈ ಮಾಡ್ಕೊಂತೀರ ಮಾಡ್ಕೊಳ್ರಿ, ನಮಗ್ ಬೇಡ. ಯುದ್ಧಕ್ಕೆ ಹೋದಾಗ ಏನಂದಿದ್ರು, ನಾವು ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀವಿ, ಅದೇ ನಮ್ಮ ಉದ್ದೇಶ ಅಂದಿದ್ರು. ಈಗ ಅದು ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ ಆಯ್ತಪ್ಪ, ನೀವು ಇಟ್ಕೊಳ್ರಿ ಸ್ಟೇಟ್ ಆಫ್ ಹಾರ್ಮೋಸ್, ಏನ್ ಮಾಡ್ಕೋತಾರ ಮಾಡ್ಕೊಳ್ರಿ. ಅದಾದ್ಮೇಲೂ ಕೂಡ ಇಂಟೆನ್ಸಿಫೈ ಆದ್ಮೇಲೆ ಯಾವುದೇ ಒಂದು ಗೋಲ್ ಇವರಿಗೆ ಅಚೀವ್ ಆಗ್ಲಿಲ್ಲ ಟ್ರಂಪ್ ಅವರಿಗೆ. ಈ ಮಧ್ಯೆ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಹರ್ಮುಜ್ ರೀಓಪನ್ ಆಗಿದೆ, ತೈಲ ಹೊತ್ತ ಹಡಗುಗಳ ಸಂಚಾರ ಸರಾಗವಾಗಿದೆ. ಇದೆಲ್ಲದರ ಮಧ್ಯೆಯೂ ಇರಾನ್ನ ಲವನ್ ತೈಲ ಶುದ್ಧೀಕರಣ ಘಟಕ ಟಾರ್ಗೆಟ್ ಮಾಡಿ ದಾಳಿ ನಡೆದಿದೆ. ಇದು ಯುದ್ಧದ ಭೀತಿಗೆ ಆಸ್ಪದ ನೀಡಿತ್ತು. ಇದೆಲ್ಲವೂ ಆಗೋ ಹೊತ್ತಿಗೆ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಪೋಸ್ಟ್ ಮಾಡಿದ್ರು. ಇರಾನ್ನೊಂದಿಗೆ ಅಮೆರಿಕ ನಿರಂತರವಾಗಿ ಸಂಪರ್ಕದಲ್ಲಿದೆ. ಇರಾನ್ನಲ್ಲಿ ಸಂಭವಿಸಿರುವುದು ಬಹಳ ಫಲಪ್ರದವಾಗುವಂತಹ ಆಡಳಿತ ಬದಲಾವಣೆ. ಯುರೇನಿಯಂ ಸಮೃದ್ಧೀಕರಣ ಇರಾನ್ನಲ್ಲಿ ನಡೆಯುವುದಿಲ್ಲ. ಸಮುದ್ರದ ಆಳದಲ್ಲೂ ಇರುವ ಅಣುಧೂಳನ್ನ ಬಾಂಬರ್ಗಳ ಮೂಲಕ ಹೊರತೆಗೆಯುವ ಕೆಲಸ ಆಗಲಿದೆ. ದಾಳಿ ಆದಾಗಿಂದಲೂ ಉಪಗ್ರಹ ಆಧಾರಿತ ದಾಳಿಗಳಿಗೆ ಆಸ್ಪದ ನೀಡಿಲ್ಲ. ಇರಾನ್ ಜೊತೆಗಿನ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಮಾತುಕತೆಗಳು ನಡೆಯಲಿವೆ. 15 ಅಂಶಗಳಲ್ಲಿ ಬಹಳಷ್ಟು ಈಗಾಗಲೇ ಒಪ್ಪಿಗೆ ಪಡೆದಿವೆ. ಯುದ್ಧದ ವೇಳೆ ಜೊತೆಗೆ ನಿಲ್ಲದವರ ಮೇಲೆ ಪ್ರಹಾರ. ಇರಾನ್ ಮಿತ್ರ ರಾಷ್ಟ್ರಗಳಿಗೆ 50% ಸುಂಕದ ಪ್ರಹಾರ. ಯುದ್ಧದ ವೇಳೆ ನ್ಯಾಟೋ ಸೇರಿದಂತೆ ಮಿತ್ರ ರಾಷ್ಟ್ರಗಳ ಸಹಕಾರ ಕೇಳಿದ್ರು ಟ್ರಂಪ್. ಆ ವೇಳೆ ಯಾವೊಂದು ರಾಷ್ಟ್ರವೂ ಅಮೆರಿಕ ಪರ ನಿಲ್ಲಲು ಮುಂದೆ ಬರಲೇ ಇಲ್ಲ. ಅದೇ ಸಿಟ್ಟನ್ನ ಇದೀಗ ಟ್ರಂಪ್ ಸುಂಕ ಹೇರುವ ಮೂಲಕ ಹೊರಹಾಕ್ತಿದ್ದಾರೆ. ಇರಾನ್ಗೆ ಯುದ್ಧ ಶಸ್ತ್ರಾಸ್ತ್ರ ಪೂರೈಸುವ ರಾಷ್ಟ್ರಗಳಿಗೆ ಈಗಿಂದಲೇ ಸುಂಕ ಜಾರಿಯಾಗಲಿದೆ. ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ, ಅಮೆರಿಕಾಗೆ ರಫ್ತು ಮಾಡುವ ಉತ್ಪನ್ನಗಳ ಮೇಲೆ 50% ಸುಂಕ ಹೇರಲಾಗಿದೆ. ಸುಂಕ ಹೇರಿಕೆಯಲ್ಲಿ ವಿನಾಯಿತಿಯೂ ಇಲ್ಲ, ಮುಲಾಜೇ ಇಲ್ಲ. ಟ್ರಂಪ್ ಹೀಗೆಲ್ಲ ಹೇಳುತ್ತಲೇ ಪೆಂಟಗಾನ್ನಿಂದಲೂ ಬಿಗ್ ಮೆಸೇಜ್ ಒಂದು ಬಂತು. ಕದನ ವಿರಾಮಕ್ಕೆ ಭಿಕ್ಷೆ ಬೇಡಿದಂತೆ ಇರಾನ್ ಬೇಡಿಕೊಂಡಿತ್ತು ಅನ್ನೋದು ಪೆಂಟಗಾನ್ ವಾದವಾಗಿದೆ. President Trump forged this moment. Iran begged for this ceasefire, and we all know it. As the President truth this morning, a big day for world peace. Iran wants it to happen. They've had enough. Operation Epic Fury was a historic and overwhelming victory on the battlefield. ಟ್ರಂಪ್ ಪೆಂಟಗಾನ್ ಹೀಗೆ ಘೋಷಣೆ ಮಾಡುತ್ತಲೇ ಜಾಗತಿಕ ಆರ್ಥಿಕ ಅಸ್ಥಿರತೆಗೆ ಮುಕ್ತಿ ಯಾವಾಗ ಎಂಬೆಲ್ಲ ಪ್ರಶ್ನೆಗಳು ಎದ್ದಿವೆ. ಷೇರು ಮಾರುಕಟ್ಟೆ, ತೈಲ ಮಾರುಕಟ್ಟೆ ಮೇಲೂ ನೇರ ಪರಿಣಾಮ ಬೀರುವುದಂತೂ ನಿಶ್ಚಿತ. ಡೊನಾಲ್ಡ್ ಟ್ರಂಪಿನ ಈಗೋ ಮಸಾಜ್ ಆಗಿದ್ ಬಿಟ್ರೆ ಇನ್ನೇನು ಆಗಿಲ್ಲ. ಇರಾನ್ಗೂ ಒಳ್ಳೇದಾಗ್ಲಿಲ್ಲ, ಇಸ್ರೇಲ್ಗೂ ಒಳ್ಳೇದಾಗ್ಲಿಲ್ಲ, ಯಾವ ದೇಶಕ್ಕೂ ಒಳ್ಳೇದಾಗ್ಲಿಲ್ಲ, ಇಂಡಿಯಾಗೂ ಒಳ್ಳೇದಾಗ್ಲಿಲ್ಲ, ಅಮೆರಿಕಾಗೂ ಒಳ್ಳೇದಾಗ್ಲಿಲ್ಲ, ಯಾರಿಗೂ ಆಗ್ಲಿಲ್ಲ. ಸೊ ಆರ್ಥಿಕತೆಯ ಹಿಂಜರಿತಕ್ಕೆ ಈ ಯುದ್ಧ ಕಾರಣ ಆಯ್ತು. ಹಾಗೂ ಖಂಡಿತವಾಗ್ಲೂ ಏನು 7.5-8% ಹತ್ತತ್ರ ಭಾರತ ದೇಶ ಗ್ರೋ ಆಗ್ತಿತ್ತು. ಇವಾಗ ಕಚ್ಚಾ ತೈಲ $60 ಪರ್ ಬ್ಯಾರೆಲ್ ಅಲ್ಲಿ ಇಲ್ಲ. ಈ ಇಳಿಕೆಯ ನಂತರವೂ ಕೂಡ ಇವಾಗ ಕಚ್ಚಾ ತೈಲ $90 ಪ್ರತಿ ಬ್ಯಾರೆಲ್ ಅಲ್ಲಿ ಇದೆ ಅಂದ್ರೆ ಇನ್ನ ಅದು 50% ಇನ್ಕ್ರೀಸ್ಡ್ ರೇಟ್ ಅಲ್ಲೇ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಮಧ್ಯಪ್ರಾಚ್ಯದಲ್ಲಿನ ಕದನ ವಿರಾಮ ಸೂತ್ರವನ್ನ ಭಾರತ ಸ್ವಾಗತಿಸಿದೆ.
ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಮುಕ್ತಿ ಸಿಕ್ಕಿದೆ. ಸಂಘರ್ಷ ನಿಲ್ಲಲಿ ಎಂದು ಭಾರತದಿಂದ ಪದೇ ಪದೇ ರಾಜತಾಂತ್ರಿಕ ಸಲಹೆ ನೀಡುತ್ತಲೇ ಇತ್ತು. ಯುದ್ಧದಿಂದಾಗಿ ಜಾಗತಿಕ ರಾಷ್ಟ್ರಗಳಿಗೆ ತೊಂದರೆಯಾಗಿದೆ. ತೈಲ ವ್ಯಾಪಾರ ಕುಸಿತದಿಂದಾಗಿ ಸಂಕಷ್ಟ ಎದುರಾಗಿದೆ. ಇದೀಗ ಹಾರ್ಮುಜ್ ಒಪ್ಪಂದದಿಂದ ಸುಸೂತ್ರವಾಗಲಿದೆ ಎಂದು ಕೇಂದ್ರ ಸರ್ಕಾರ ತನ್ನ ಹೇಳಿಕೆ ರಿಲೀಸ್ ಮಾಡಿದೆ. We welcome the ceasefire reached and hope that it will lead to a lasting peace in West Asia. As we have continuously advocated earlier, de-escalation, dialogue and diplomacy are essential to bring an early end to the ongoing conflict. We expect that unimpeded freedom of navigation and global flow of commerce would prevail through the Strait of Hormuz. ಇದೀಗ ನಾಡಿದ್ದು ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ ಸಂಧಾನ ಮಾತುಕತೆ ಇಸ್ರೇಲ್ನ ಯುದ್ಧ ನೀತಿ ಆಕ್ಷನ್ಗಳ ಮೇಲೆ ಎಲ್ಲವೂ ಅವಲಂಬಿತವಾದಂತೆ ಕಾಣುತ್ತಿದೆ. ಹಾಗಾಗಿ ಇಸ್ಲಾಮಾಬಾದ್ ಒಪ್ಪಂದ ಏನಾಗುತ್ತೆ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2 ವಾರಗಳ ಕದನ ವಿರಾಮವನ್ನ ಘೋಷಣೆ ಮಾಡಾಗಿದೆ. ಇಸ್ರೇಲ್ ಮತ್ತು ಅಮೆರಿಕದ ಮುಂದೆ ಇರಾನ್ ಪ್ರಮುಖವಾಗಿ 10 ಕಂಡೀಷನ್ ಅನ್ನು ಇಟ್ಟಿದೆ. ಈ 10 ಕಂಡೀಷನ್ಗೂ ಕೂಡ ಅಮೆರಿಕ ಒಪ್ಪಿಗೆ ಸೂಚಿಸುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಕಾಡು ಪ್ರಾಣಿಗಳಿಗೂ ಸಂತಾನ ಹರಣ. ಎಷ್ಟು ದಿನ ನಾವು ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ನಡೀತಿದ್ದಂತಹ ಒಂದು ಘರ್ಷಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕಾಡು ಪ್ರಾಣಿಗಳು ನಾಡಿನತ್ತ ಬರ್ತಾ ಇದೆ ಹಲವಾರು ಕಾರಣಗಳಿಂದಾಗಿ. ಅದ್ರ ಜೊತೆಗೆ ಇದಕ್ಕೊಂದು ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಅರಣ್ಯ ಇಲಾಖೆಯವರು ಮಾಡೋದಕ್ಕೊಂದು ಸದ್ಯಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ಮದ್ದು ಅರಿಯುವಂತ ಕೆಲಸವನ್ನಾದರೂ ಕೂಡ ಈಗ ರಾಜ್ಯ ಅರಣ್ಯ ಇಲಾಖೆ ಮುಂದಾಗುತ್ತಾ ಅನ್ನುವಂಥದ್ದು ನೋಡಬೇಕು. ಸಂಘರ್ಷಕ್ಕೆ ಮದ್ದು ಯಾವ ರೀತಿ ಅರಣ್ಯ ಇಲಾಖೆ ಮಾಡುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿರುವ ಪ್ರಾಣಿ ಮತ್ತು ಮಾನವ ಸಂಘರ್ಷ. ಕಾಡಂಚಿನ ಗ್ರಾಮ ಇರಬಹುದು, ಗಡಿಗಳಲ್ಲಿ ವನ್ಯ ಜೀವಿಗಳ ದಾಳಿಗಳಾಗ್ತಾ ಇದೆ. ಎಷ್ಟೋ ರೈತರು ಸಾವನ್ನಪ್ತಾ ಇದ್ದಾರೆ. ಸಾವು ನೋವುಗಳು ಈ ಒಂದು ಮಾನವ ಮತ್ತು ವನ್ಯಜೀವಿ ಘರ್ಷಣೆಯಿಂದ ಆಗ್ತಿದೆ. ಪ್ರಾಣಿ ಮಾನವ ಸಂಘರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಹೊಸ ಸೂತ್ರ ರಚನೆ ಮಾಡಲಾಗುತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳು ಆಗ್ತಾ ಇದೆ, ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಆಕ್ಷನ್ ಪ್ಲಾನ್ ಬಳಿಕ ಪರಿಶೀಲನೆ ಮಾಡಲಾಗುತ್ತೆ. ಇಲ್ಲಿ ಪ್ರಾಣಿಗಳು ಕೂಡ ಮುಖ್ಯ, ಮಾನವರು ಕೂಡ ಮುಖ್ಯ ಅನ್ನುವಂಥದ್ದು ಒಂದು. ಸೊ ಈಗಾಗಲೇ ಕಾನೂನು ತೊಡಕುಗಳ ಬಗ್ಗೆಯೂ ಕೂಡ ತಜ್ಞರನ್ನ ಸಮಿತಿಯನ್ನ ರಚನೆ ಮಾಡಿಕೊಂಡು ಅವರಿಂದಲೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸವನ್ನ ಅರಣ್ಯ ಇಲಾಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅವರ ಒಂದು ವಿಚಾರಕ್ಕೆ ತರುವಂತಹ ಕೆಲಸವನ್ನು ಕೂಡ ಅರಣ್ಯ ಇಲಾಖೆ ಮಾಡ್ತಾ ಇರುವಂತದ್ದು. ಸೊ ಹಾಗಾದ್ರೆ ಸರ್ಕಾರದ ಅಸ್ತ್ರಗಳು ಏನೇನು ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಆನೆ ಧಾಮಗಳ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಒಂದ್ ಕಡೆ ಆನೆಗಳು ಕೂಡ ಆಹಾರ ಅರಸಿ ನಾಡಿಗೆ ಬರ್ತಾ ಇದೆ. ಸಾಕಷ್ಟು ಪ್ರಾಣಹಾನಿ ಕೂಡ ಆಗಿರುವಂಥದ್ದು. ಬುಡಕಟ್ಟು ಜನರನ್ನ ಸ್ಥಳಾಂತರ ಮಾಡಲಾಗುತ್ತೆ. ಕಾಡಿನ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬುಡಕಟ್ಟು ಜನರು ವಾಸ ಮಾಡ್ತಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಾನಿಗೆ ಒಳಗಾಗುವಂಥದ್ದು ಬುಡಕಟ್ಟು ಜನರು ಗಮನಿಸ್ತಾ ಹೋಗ್ಬಹುದು. ಅದರ ಜೊತೆಗೆ ಕಾಡು ಪ್ರಾಣಿಗಳಿಗೂ ಕೂಡ ಸಂತಾನಹರಣ ಮಾಡಲಾಗುತ್ತೆ. ಈಗಾಗಲೇ ನಾವು ಸಾಕು ಪ್ರಾಣಿಗಳಿಗೆ ಸಂತಾನಹರಣವನ್ನ ನಾವು ನೋಡಿದ್ದೀವಿ. ಇನ್ನು ಕಾಡು ಪ್ರಾಣಿಗಳಿಗೂ ಕೂಡ ಸಂತಾನಹರಣವನ್ನ ಮಾಡಲಾಗುತ್ತೆ. ಅದರ ಜೊತೆಗೆ ಕಾಡು ಪ್ರಾಣಿಗಳಿಗೆ ಸಂತಾನಹರಣ ಮಾಡ್ತಾ ಇದಾರಲ್ವಾ, ಸೊ ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಥವಾ ಸಂತಾನ ನಿಯಂತ್ರಣ ಚುಚ್ಚುಮದ್ದು ಪ್ರಸ್ತಾವನೆಯನ್ನ ಮಾಡಿರುವಂತದ್ದು ಇಲ್ಲಿ ಅರಣ್ಯ ಇಲಾಖೆಯವರು. ನೋಡ್ತಾ ಹೋಗ್ಬೋದು, ಪ್ರಾಣಿ ಮಾನವ ಸಂಘರ್ಷ ತಡೆಗೆ ಎಲ್ಲ ಒಂದು ಪ್ಲಾನ್ ಆಗ್ತಿರೋದು. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಹಂತದಲ್ಲಿದೆ ಈ ಒಂದು ಯೋಜನೆ. ಇನ್ನೂ ಕೂಡ ಚರ್ಚೆ ಹಂತದಲ್ಲಿರೋದು. ಪ್ರಸ್ತಾವನೆಯನ್ನ ಮಾಡಿಲ್ಲ, ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ವನ್ಯಜೀವಿಗಳ ಸಂರಕ್ಷಣೆಯೂ ಆಗಬೇಕು, ಮಾನವ ಸಂರಕ್ಷಣೆಯೂ ಕೂಡ ಆಗಬೇಕು. ಇಲ್ಲಿ ವನ್ಯಜೀವಿಗಳು ಮಾನವನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ಕೊಂಡು ಅದನ್ನ ಸಾಯಿಸಕ್ಕಾಗತ್ತೆ ಇಲ್ವಾ? ಯಾಕಂದ್ರೆ ಅವುಗಳು ಕೂಡ ಜೀವಿ. ಸೊ ಹಾಗಾಗಿ ಇಲ್ಲಿ ಮನುಷ್ಯರು ಇಂಪಾರ್ಟೆಂಟ್, ಪ್ರಾಣಿಗಳು ಇಂಪಾರ್ಟೆಂಟ್. ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆಗೆ ಮುಂದಾಗಿದೆ ಸರ್ಕಾರ. ಅಂದ್ರೆ ಇಲ್ಲಿ ಸಾರ್ವಜನಿಕರ ಒಪಿನಿಯನ್, ಅಭಿಪ್ರಾಯ ಕೂಡ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಮಹಾರಾಷ್ಟ್ರ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಇದನ್ನ ಜಾರಿಗೆ ತರೋಕೆ ಅರಣ್ಯ ಇಲಾಖೆ ಚಿಂತನೆ ಮಾಡ್ತಾ ಇರೋದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಮಾದರಿಯನ್ನ ಫಾಲೋ ಮಾಡೋಕೆ ಪ್ಲಾನ್ ಆಗ್ತಿದೆ. ದೇಶ ವಿದೇಶಗಳಲ್ಲಿ ಅಧ್ಯಯನ ಮಾಡಲಿರುವ ಸರ್ಕಾರ. ಸೊ ದೇಶ ವಿದೇಶಗಳಲ್ಲಿ ಯಾವ ರೀತಿ ಪ್ಲಾನ್ ಪ್ರೊಸೀಜರ್ಸ್ ಆಗ್ತಾ ಇದೆ, ಅಲ್ಲಿ ಕಾಡು ಪ್ರಾಣಿಗಳು ಮತ್ತು ಮಾನವ ಸಂಘರ್ಷ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅದನ್ನ ತಡೆಗಟ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ.
ಸೊ ಈ ವಿಚಾರದ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಏನ್ ಹೇಳ್ತಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಈಗ ಚಿರತೆಗಳ ಸಂಖ್ಯೆ ಬಹಳ ಜಾಸ್ತಿಯಾಗಿ ಜನವಸತಿ ಪ್ರದೇಶದಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೇವೆ. ಇದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಏನಾದರೂ ಇದಕ್ಕೆ ಒಂದು ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇದೆ. ವನ್ಯಜೀವಿಗಳ ಹುಟ್ಟು ಸಾವು ಅದೊಂದು ಪ್ರಕೃತಿದತ್ತವಾಗಿ ಆಗುವಂತ ಸರ್. ಅದನ್ನ ನಿಯಂತ್ರಣ ಮಾಡೋಕ್ಕೆ ನಾವು ಮನುಷ್ಯರು ನಮ್ಮ ಅನಿವಾರ್ಯತೆಗೆ ನಾವು ಹೋದ್ರೆ ಅದು ಪ್ರಕೃತಿ ವಿರುದ್ಧ ಅಲ್ವಾ ಸರ್? ನೋಡಿ, ಜೀವನನೂ ಬೇಕು, ಜೀವನೋಪಾಯನೂ ಬೇಕು, ಎರಡೂ ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ. ಇದು ಟೆಂಪರರಿ ಇರುತ್ತೆ, 1 ವರ್ಷ 2 ವರ್ಷ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ, 2 ವರ್ಷ ತನಕ ಅಂತೇಳಿ ಮಾಡ್ತಾರೆ. ಇದಕ್ಕೆ ಪರ್ಮನೆಂಟ್ ಆಗಿ ಚುಚ್ಚುಮದ್ದು ಕೊಡಬೇಕು ಅನ್ನೋಂಥದ್ದು ಅಲ್ಲ. ಇದು ಏನು ನಿಮ್ಮದು ಜನಸಂಖ್ಯೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ರಲ್ಲಿ ಏನು ಕಡಿಮೆ ಆಗೋದಿಲ್ಲ. ಇನ್ನು ಕಾಡು ಪ್ರಾಣಿಗಳಿಗೆ ಸಂತಾನ ಹರಣ ಸಾಧ್ಯವೇ? ಸರ್ಕಾರದ ಮುಂದಿರುವಂತಹ ಸವಾಲುಗಳು ಏನೇನು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಕಾಡು ಪ್ರಾಣಿಗಳಿಗೆ ಸಂತಾನ ಹರಣ ಮಾನದಂಡಗಳಿಗೇನು? ಸಾಕಷ್ಟು ಕಾಡು ಪ್ರಾಣಿಗಳಿವೆ. ಸಾಕು ಪ್ರಾಣಿಗಳನ್ನಂತಾದ್ರೆ ಸಂತಾನ ಹರಣ ಮಾಡುವಂಥದ್ದು ವೆರಿ ಈಸಿ. ಬಟ್ ಕಾಡು ಪ್ರಾಣಿಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ, ಯಾವ ಪ್ರಭೇದದಲ್ಲಿರುವಂತಹ ಪ್ರಾಣಿಗಳಿಗೆ ಈ ಸಂತಾನ ಹರಣ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಗಮನಿಸಬೇಕು. ಏನೆಲ್ಲ ಮಾನದಂಡಗಳನ್ನ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಡಬೇಕು. ಯಾಕಂದ್ರೆ ಕಾಡು ಪ್ರಾಣಿಗಳ ಜೀವ ಕೂಡ, ಅವುಗಳ ಕೂಡ ಸಂಕುಲ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಹೌದು. ಇಲ್ಲಿ ಕಾಡು ಪ್ರಾಣಿಗಳು ಅಂದ ತಕ್ಷಣ ಅವುಗಳನ್ನ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಕಾಡಿನಲ್ಲಿರುವಂತಹ ಎಷ್ಟು ಪ್ರಾಣಿಗಳಿಗೆ ಸಂತಾನ ಹರಣ ಮಾಡೋಕ್ ಸಾಧ್ಯ? ಸಾಕಷ್ಟು ಪ್ರಾಣಿಗಳಿವೆ. ಎಲ್ಲ ಪ್ರಾಣಿಗಳನ್ನ ಹಿಡ್ಕೊಂಡು ಬರೋಕ್ಕಾಗುತ್ತಾ? ಅಷ್ಟೊಂದು ಬಜೆಟ್ ಸರ್ಕಾರ ಹತ್ರ ಕೂಡ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗುತ್ತೆ. ಕಾಡಿನಲ್ಲಿ ಎಷ್ಟು ಪ್ರಾಣಿಗಳಿದೆ, ಯಾವ ಪ್ರಾಣಿಗಳಿಗೆ ಈ ಒಂದು ಸಂತಾನ ಹರಣ ಮಾಡೋಕ್ ಸಾಧ್ಯ ಅನ್ನುವಂಥದ್ದು ಕೂಡ ಇಲ್ಲಿ ಸರ್ಕಾರಕ್ಕೆ ಸವಾಲು ಆಗುತ್ತೆ. ಸಂತಾನ ಹರಣ ಮಾಡಿರೋದನ್ನ ಖಾತ್ರಿ ಪಡಿಸೋದು ಹೇಗೆ? ಹಾಗಾದ್ರೆ ಈಗ ಒಂದು ಪ್ರಾಣಿ, ಕಾಡು ಪ್ರಾಣಿಯನ್ನ ತರ್ತಾರೆ, ಇವರು ಸಂತಾನ ಹರಣ ಮಾಡ್ತಾರೆ, ಕಾಡಿಗೆ ಬಿಡ್ಬಿಡ್ತಾರೆ. ಬಟ್ ಅದನ್ನ ಫಾಲೋ ಅಪ್ ಮಾಡ್ಬೇಕಲ್ವಾ? ಅದೇ ರೀತಿ ಎಷ್ಟು ಪ್ರಾಣಿಗಳನ್ನ ಈ ಸರ್ಕಾರ ಫಾಲೋ ಅಪ್ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ. ಯಾಕಂದ್ರೆ ಒಂದು ಯೋಜನೆಯನ್ನು ಅವ್ರು ತರ್ತಾ ಇದಾರೆ ಅಂತಂದ್ರೆ ಆ ಯೋಜನೆಯ ಪ್ರತಿಫಲ ಕೂಡ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಅವ್ರ ಗಮನದಲ್ಲಿ ಇಟ್ಕೊಂಡು ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗಬೇಕು. ಸೊ ಅದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗುತ್ತೆ. ಇಲಾಖೆ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡೋದಿಲ್ವಾ? ಹಾಗಾದ್ರೆ ಸಾಕಷ್ಟು ಇಲ್ಲಿ ಫಂಡಿಂಗ್ ಆಗುತ್ತೆ. ಸೊ ಫಂಡಿಂಗ್ ಆದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಇಳಿಯುವಂತ ಚಾನ್ಸಸ್ ಕೂಡ ಇರುತ್ತೆ. ಪ್ರಾಣಿ ಪ್ರಿಯರು, ವನ್ಯಜೀವಿ ತಜ್ಞರು ಇದಕ್ಕೆ ಒಪ್ಕೊಳ್ತಾರಾ? ಹಾಗಾದ್ರೆ ಯಾಕಂದ್ರೆ ಇಲ್ಲಿ ಪ್ರಾಣಿ ಪ್ರಿಯರು ಮತ್ತೆ ವನ್ಯಜೀವಿ ತಜ್ಞರ ಕೂಡ ಒಪಿನಿಯನ್ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಸುಲಭವಾಗಿ ಇದಕ್ಕೆ ಅನುಮತಿ ಸಿಕ್ಕಿಬಿಡುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ. ಗಮನಿಸ್ತಾ ಹೋಗ್ಬಹುದು. ನೋಡೋಣ, ಈಗ ಕಾಡು ಪ್ರಾಣಿಗಳನ್ನು ಕೂಡ ಸಂತಾನ ಹರಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆಯಲ್ಲ, ಈ ಯೋಜನೆ ಎಷ್ಟು ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೆ, ತಜ್ಞರು ಯಾವ ರೀತಿ ಇದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.